ಸಿದ್ದರಾಮಯ್ಯ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವರೊಬ್ಬ ನಮ್ಮ ನಾಯಕರು, ಹಿರಿಯ ನಾಯಕರು. ಅವ್ರ ಬಗ್ಗೆ ವಿಶೇಷವಾದಂಥ ಗೌರವವನ್ನು ಇಟ್ಕೊಂಡಿದ್ದಾರೆ. ಓಕೆ, ನೀವು ನಾಮಿನೇಷನ್ ಫೈಲ್ ಮಾಡೋ ದಿನ ಬಂದು ಅಪ್ಕೊಂಡು ತುಂಬಾ ಖುಷಿ ವ್ಯಕ್ತಪಡಿಸಿದ್ರು. ಅದನ್ನೆಲ್ಲ ನೋಡ್ತಾ ಇರೋರ್ಗೂ, ಸ್ಪೆಷಲಿ ನಿಮ್ಮ ಅಭಿಮಾನಿಗಳಿಗೂ ಕೂಡ ಇಷ್ಟ ಆಯ್ತು. ಓಕೆ, ಸಿದ್ದರಾಮಯ್ಯ ಬಗ್ಗೆ ಆಯ್ತು. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಬಹಳ ಕಷ್ಟಪಟ್ಟು ಹೋರಾಟ ಮಾಡ್ತಾ ಸಾಕಷ್ಟು ನೋವು ನಲುವುಗಳಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈ ಹಂತದವರೆಗೂ ಕೂಡ ಇವತ್ತು ಬಂದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವನ ಆಸೆ ಈಡೇರಬೇಕು ಅಂತಕ್ಕಂಥ ಒಂದು ನೋವು ನನಗಿದೆ. ಅವರೇನು ಗುರಿಯನ್ನ ಇಟ್ಕೊಂಡಿದ್ದಾರೆ ಆ ಗುರಿಯನ್ನ ತಲುಪಲಿ ಅಂತಕ್ಕಂಥ ಒಂದು ಬಯಕೆ ನನ್ನಲ್ಲಿದೆ. ನಿಮ್ಮಂತ ತಮ್ಮ ಇದ್ದಾಗ ಅದು ತಲುಪದೇ ಇರಕ್ಕಾಗುತ್ತಾ ಹೇಳಿ? ಅಲ್ಲ, ಜನರ ಆಶೀರ್ವಾದನೂ ಬೇಕು, ಭಗವಂತನ ಆಶೀರ್ವಾದನೂ ಬೇಕು. ಏನಿಲ್ಲ, ನಾನು ಮತ್ತೊಮ್ಮೆ ತಮ್ಮ ಮುಂದೆ ಬಂದಿದ್ದೇನೆ. ನನ್ನ ಅಭಿವೃದ್ಧಿ ಕೆಲಸಗಳಿಗೆ ನಾನು ನಿಮ್ಮ ಜೊತೆ ಇದ್ದೇನೆ. ಸ್ವಾಭಿಮಾನಿಯಾಗಿ ಸ್ವಾಭಿಮಾನದ ಮತವನ್ನು ನಿಮ್ಮನ್ನ ಕೇಳ್ತಾ ಇದ್ದೇನೆ. ಈ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಮಾಡೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮಿಸಿದ್ದೇನೆ. ನಾನು ಯಾವತ್ತೂ ಕೂಡ ಜಾತಿ ಧರ್ಮವನ್ನು ನೋಡಿಲ್ಲ, ಪಕ್ಷ ವಿಚಾರವನ್ನು ಗಮನಿಸಲಿಲ್ಲ. ಈ ಕ್ಷೇತ್ರದ ಅಭಿವೃದ್ಧಿ, ಜನರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ, ನಾನು ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತ್ರ ಚಿಂತೆ ಮಾಡಿ ಆ ಎಲ್ಲ ನನ್ನ ದೃಷ್ಟಿಕೋನವನ್ನು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಇವತ್ತು ಈ ಕ್ಷೇತ್ರದಲ್ಲಿ ನಿಮ್ಮ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಡಿ. ನಾನು ಕೋವಿಡ್ ಸಂದರ್ಭದಲ್ಲೂ ಕೂಡ ಮನೇಲಿ ಕೂತ್ಕೊಳ್ಳಿಲ್ಲ ಅಥವಾ ತೋಟದಲ್ಲಿ ಸೇರಲಿಲ್ಲ. ನನಗೂ ತೋಟದ ಮನೆ ಇತ್ತು. ಆದರೆ ನಿಮ್ಮ ಕಷ್ಟ, ನಿಮ್ಮ ನೋವು ಅವತ್ತಿನ ದಿನ ನನ್ನನ್ನು ನಿದ್ದೆಗೆಡಿಸಿತ್ತು. ಆ ನೋವನ್ನು ಸ್ಪಂದಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ನಿಮ್ಮ ಸೇವೆ ನನಗೆ ಬಹಳ ಮುಖ್ಯ. ಬಸವಣ್ಣವರ ತತ್ವ ಕಾಯಕವೇ ಕೈಲಾಸ, ಆ ಒಂದು ನಿಟ್ಟಿನಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ಮತ್ತೊಮ್ಮೆ ನಿಮ್ಮ ಆಶೀರ್ವಾದಕ್ಕಾಗಿ ನಿಮ್ಮ ಮುಂದೆ ಕೂಲಿ ಕೊಡಿ ಅಂತೇಳಿ ಕೈ ಮುಗಿತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.